ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ, ನಗರಸಭೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಭಾರತ ರತ್ನ, ಸಂವಿಧಾನ ಶಿಲ್ಪಿ, ವಿಶ್ವಜ್ಞಾನಿ, ಮಹಾ ಮಾನವತಾವಾದಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಅನೇಕ ಗಣ್ಯರ, ಮಾನ್ಯರ ಹಾಗೂ ಎಲ್ಲರ ದೃಷ್ಟಿ ಅವರೆಡೆಗೆ ತಿರುಗಿರುವಂತೆ ಮಾಡಿದ್ದು ಅವರ ಮಹಾನ್ ಜ್ಞಾನ ಪ್ರತಿಭೆ ಅವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ವಿಶ್ವಜ್ಞಾನಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಹಾಗೆ ಇವತ್ತಿನ ತಾರೀಕಿಗೆ ಮಹಿಳಾ ಕಾಂಗ್ರೆಸ್ನ ಮಂಡ್ಯ ಜಿಲ್ಲೆಯ ಅಧ್ಯಕ್ಷರಾದ ಶುಭದಾಯಿನಿ ಮೇಡಮ್ ಕೂಡ ಬಂದಿದ್ದಾರೆ. ಅವರಿಗೂ ಪ್ರೀತಿ. ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ, ಸಮಭಾವದ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಅಂಬೇಡ್ಕರ್ ಅವರ ದಿನಾಚರಣೆ ಅಂದ್ರೆ ಹೆಂಗ್ ಜೋಶ್ ಇರಬೇಕು. ಎಲ್ಲ ಸೆಕೆಂಡ್ ಮೊಬೈಲ್ ನೋಡ್ಕೊಂಡು ವಾಟ್ಸ್ಆಪ್ ನೋಡ್ಕೊಂಡು ಕೂತ್ಕೊಂಡ್ರೆ ಅಂಬೇಡ್ಕರ್ ಅವರಿಗೆ ಮಾಡಿದಂತ ಅವಮಾನ. ಜೈ ಭೀಮ್. ಮತ್ತೆ ಎಲ್ಲ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ರೆ ಜೈ ಭೀಮ್ ಜೋರ ಬರ್ತಾ ಇಲ್ಲ. ಜೈ ಭೀಮ್. ಇವಾಗ ಅಂಬೇಡ್ಕರ್ ಅವರಿಗೆ ನಿಜವಾದ ದಿನಾಚರಣೆನ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇಲ್ಲಾಂದ್ರೆ ವಾಟ್ಸ್ಆಪ್ ನೋಡ್ಕೊಂಡು ಕೂತ್ಕೊಂಡ್ರೆ ಅಂಬೇಡ್ಕರ್ ದಿನಾಚರಣೆ ರಜಾ ಅಂದ್ರೆ ವಾಟ್ಸ್ಆಪ್ ನೋಡೋದಾ? ಬಂದು ಅಂಬೇಡ್ಕರ್ ವಿಚಾರಧಾರೆ ಮಂತ್ರಿಗಳು ಏನ್ ಮಾತಾಡ್ತಾರೆ, ಶಾಸಕರು ಏನ್ ಮಾಡ್ತಾರೆ, ನಮ್ಮ ಸಮುದಾಯಕ್ಕೆ ಏನಾಗಬೇಕು, ಮುಂದೆ ಏನಾಗುತ್ತೆ ಅನ್ನೋದನ್ನ ಕೇಳಬೇಕು. ಹೌದಲ್ವಾ? 135ನೇ ಅಂಬೇಡ್ಕರ್ ಜಯಂತಿಯನ್ನ ಆಚರಣೆಯನ್ನ ಮಂಡ್ಯ ಜಿಲ್ಲಾಡಳಿತದ ವತಿಯಿಂದ ಇವತ್ತು ಅದ್ದೂರಿಯಾಗಿ ಆಚರಣೆಯನ್ನ ಮಾಡಿದ್ವಿ. ಮಂಡ್ಯ ನಗರದ 3 ಕಡೆಯಿಂದ ಯುವಕರು, ಅಂಬೇಡ್ಕರ್ ಸೇನೆಯವರು ಮತ್ತೆ ನಮ್ಮ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳು ಅನ್ನದಾನ ಮಾಡಿ, ಬೈಕ್ ರ್ಯಾಲಿ ಮಾಡಿ, ನಮ್ಮ DC ಆಫೀಸ್ ಕಚೇರಿ ಕೂಡ ಅಪ್ಪನಿಗೆ ಅಂಬೇಡ್ಕರ್ ವಾದ ತಪಾಸಣೆ ಜೋರಗಳು. ನೀವೆಲ್ಲ ಸುಮ್ಮನೆ ಇನ್ನೂ ದೋಷಿಲ್ಲ. ಅಂಬೇಡ್ಕರ್ ಅವರ ಮಾಲಾರ್ಪಣೆಯನ್ನ ಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಬಹಳ ಅದ್ದೂರಿಯಾಗಿ ಮಾಡಿದ್ರು. ಅಂಬೇಡ್ಕರ್ ಅಂದ್ರೆ ಯಾರು? ಅಂಬೇಡ್ಕರ್ ಅವರು ಇವತ್ತು ಬರೀ ದಲಿತರಿಗಲ್ಲ, ಇಡೀ ಭಾರತದ ಜನಸಮೂಹಕ್ಕೆ ಜೀವನವನ್ನ, ಬದುಕನ್ನ, ಕಾನೂನನ್ನ ನೀನು ಹೇಗಿರ್ಬೇಕು ಎಂಬ ನೀತಿಯನ್ನ ಹೇಳ್ಕೊಟ್ಟವ್ರು ಯಾರು? ಬರೀ ಅಂಬೇಡ್ಕರ್ ಜಯಂತಿ ಬಂದ್ರೆ ದಲಿತರು ಮಾತ್ರ ಅಲ್ಲ. ಇವತ್ತೊಂದು ಬೆಳಗ್ಗೆ ಹಿಂದೂ ಪೇಪರ್ ಓದ್ತಾ ಇದೆ, ಅಮೆರಿಕದಲ್ಲಿ 50 ರಾಜ್ಯ ಇದೆ. ನಮ್ಮಲ್ಲಿ ಎಷ್ಟು ರಾಜ್ಯ ಇದೆ? 30 ರಾಜ್ಯ ಇದ್ದಂಗೆ ಅಲ್ಲ, 50 ರಾಜ್ಯ ಇದೆ. ಅಲ್ಲಿ 42 ಕಡೆ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಅಲ್ಲಿನ ರಾಜ್ಯದ ಗವರ್ನರ್ಗಳು ಆರ್ಡರ್ ಮಾಡಿದ್ದಾರೆ. ಸೌತ್ ಆಫ್ರಿಕಾದಲ್ಲಿ ಅಂಬೇಡ್ಕರ್ ಜಯಂತಿ ನಡೀತಾ ಇದೆ, ಕೆನಡಾದಲ್ಲಿ ನಡೀತಾ ಇದೆ, ಯುರೋಪ್ನಲ್ಲಿ ನಡೀತಾ ಇದೆ, ಮಂಡ್ಯದಲ್ಲೂ ನಡೀತಾ ಇದೆ. ಅಂತಹ ಮಾನವತಾವಾದಿ ಅಂಬೇಡ್ಕರ್ ಜಯಂತಿಯನ್ನ ನೀವೆಲ್ಲ ಬಹಳ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೀರಿ. ಅಂಬೇಡ್ಕರ್ ಅಂತ ಹೇಳಿದ್ರೆ ಇಡೀ ವಿಶ್ವಕ್ಕೆ ಕಾನೂನು, ಸಂವಿಧಾನವನ್ನ, ಮಾದರಿಯನ್ನ ತಂದುಕೊಟ್ಟವರು. ಆ ಮಾನವತಾವಾದಿ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನವನ್ನ ತಂದುಕೊಟ್ಟಿರೋದ್ರಿಂದಲೇ ಈ ದೇಶ ಶಾಂತಿಯಿಂದ, ನರೇಂದ್ರ ಮೋದಿ ಶಾಂತಿಯಿಂದ, ರಾಹುಲ್ ಗಾಂಧಿ ಶಾಂತಿಯಿಂದ ಈ ದೇಶವನ್ನ ಮುನ್ನಡೆಸೋದಕ್ಕೆ ಆಗ್ತಾ ಇರೋದು. ಇಲ್ಲ ಅಂತ ಹೇಳಿದ್ರೆ ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧ ನಡೀತಾ ಇದೆಯಲ್ಲ, ಆ ರೀತಿ ಯುದ್ಧವನ್ನ ಆಗ್ತಾ ಇತ್ತು. ಅವತ್ತು ನೆಹರು, ಅಂಬೇಡ್ಕರ್ ಅವರು ಭಾರತಕ್ಕೆ ಒಂದು ತಟಸ್ಥ ನೀತಿಯನ್ನ ತಂದು ಕೊಡಲಿಲ್ಲ ಅಂತಿದ್ರೆ ಇವತ್ತು ದೇಶಗಳ ನಡುವೆ ಏನು ಯುದ್ಧ ಆಗ್ತಿತ್ತು, ಭಾರತದಲ್ಲೂ ಅದೇ ಆಗ್ತಿತ್ತು. ಅದಕ್ಕೆ ಭದ್ರ ಬುನಾದಿಯನ್ನ ಮೋದಿಯವರು ಕೇಳ್ತಾರೆ, ಈ ದೇಶಕ್ಕೆ
ಅಂಬೇಡ್ಕರ್ ಅವರು ನೆಹರು ಅವರು ಏನ್ ಮಾಡಿದ್ರು ಅಂತ ತಟಸ್ಥ ನೀತಿಯನ್ನ ತಂದು ಕೊಟ್ಟಿದ್ದಕ್ಕೆ ಈ ದೇಶ ಶಾಂತಿ ನೆಮ್ಮದಿಯಿಂದ ನೀವು ನಾವು ನೆಮ್ಮದಿಯಾಗಿ ಸ್ವತಂತ್ರವಾಗಿ ಯಾರನ್ನ ಬೇಕಾದ್ರೂ ಟೀಕೆ ಮಾಡಬಹುದು, ಯಾರನ್ನ ಬೇಕಾದ್ರೂ ಹೊಗಳ್ಬಹುದು. ಇದು ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಸಂವಿಧಾನದ ತಳಹದಿಯ ಮೇಲೆ ನಿಂತಿರುವ ದೇಶ ಆಗಿರೋದ್ರಿಂದ ಈ ದೇಶ ಶಾಂತಿ ನೆಮ್ಮದಿಯಿಂದ ಇರೋದು. ಆದ್ರೆ ಅದನ್ನ ಕೆಲವರು ಸಂವಿಧಾನವನ್ನ ತಿದ್ದುಪಡಿ ಮಾಡ್ತೀವಿ, ಸಂವಿಧಾನವನ್ನ ರದ್ದು ಮಾಡ್ತೀವಿ, ಸಂವಿಧಾನಕ್ಕೆ ಕೊಟ್ಟಿರುವಂತಹ ಪವರ್ ಅನ್ನ ಕದ್ದಾಕ್ತೀವಿ ಅಂತಾರೆ. ಆದ್ರೆ ಅಂಬೇಡ್ಕರ್ ಪ್ರತಿ ಅಂಬೇಡ್ಕರ್ ಮನೆಯಲ್ಲಿ ಇರೋವರೆಗೂ ನಿಮ್ಮ ಸರ್ಕಾರದ ಕೈಯಲ್ಲಿ ಯಾವ ಸಂವಿಧಾನವನ್ನು ಯಾವ ಮೀಸಲಾತಿಯನ್ನು ರದ್ದು ಮಾಡೋದಕ್ಕೆ ಈ ದೇಶದಲ್ಲಿ ಆಗಲ್ಲ. ನಿಮ್ಮ ಭ್ರಮೆ, ನಿಮ್ಮ ಮನುವಾದಿಗಳ ಭ್ರಮೆ ಈ ದೇಶವನ್ನ ಕಳ್ಳತನದಿಂದ SIR ಇಂದ ದೇಶವನ್ನ ಗೆದ್ದು ನಂತರ ಇಡೀ ದೇಶದಲ್ಲಿ ಸಂವಿಧಾನವನ್ನ ರದ್ದು ಮಾಡ್ತೀವಿ ಅನ್ನೋ ಭ್ರಮೆ ನಿಮ್ಮ ಮನುವಾದಿಗಳದು, ನಿಮ್ಮ ಮನುಚಿಂತಕರದು, ನಿಮ್ಮ ಬೆಂಬಲಕ್ಕೆ ನಿಂತಿರುವ RSS ನವರು. ಆದ್ರೆ ಈ ದೇಶದಲ್ಲಿ ಅದೆಲ್ಲ ಆಗಲ್ಲ. ಈ ದೇಶ ಅಂಬೇಡ್ಕರ್ಗಳನ್ನ ಸೃಷ್ಟಿ, ಪ್ರತಿ ಮನೆಯಲ್ಲಿ ಅಂಬೇಡ್ಕರನ್ನ ಹುಟ್ಟಿರುವಂತ ದೇಶ. ಈ ದೇಶದಲ್ಲಿ ಸಮಾನತೆ, ಈ ದೇಶದಲ್ಲಿ ಪ್ರತಿಯೊಬ್ಬರನ್ನು ಪ್ರೀತಿಸುವಂತ ನಾಗರಿಕತೆಯನ್ನ ಅಂಬೇಡ್ಕರ್ ಅವರು ತಂದುಕೊಟ್ಟಿದ್ದಾರೆ. ಅಂತಹ ದೇಶ ಇಲ್ಲಿ ನಿಮ್ಮ ಮನುವಾದ, ನಿಮ್ಮ ಏನು ಕಾಟಾಚಾರದ ಪ್ರೀತಿ ನಂಬಿಕೆ ಯಾವುದು ನಡೆಯಲ್ಲ. ನೀವು ಈ ದೇಶಕ್ಕೆ ಗೌರವ ಕೊಡೋದಾದ್ರೆ ಈ ದೇಶದ ಸಂವಿಧಾನದ ಪ್ರಕಾರವಾಗಿ ದೇಶವನ್ನ ಮುನ್ನಡೆಸಿ, ಸಂವಿಧಾನವಾಗಿ ದೇಶದ ನಾಗರಿಕರಿಗೆ ಏನು ಸವಲತ್ತು ಕೊಡಬೇಕು ಅದನ್ನ ಈ ಸಂವಿಧಾನದ ಮುಖಾಂತರ ಕೊಡಿ. ಆಗ ಈ ದೇಶ ಸಂಪತ್ಭರಿತವಾಗಿ ಏನು ಎಲ್ಲರೂ ಶಾಂತಿ ನೆಮ್ಮದಿಯಿಂದ ಸನ್ಮಾನವನ್ನು ಸ್ವೀಕರಿಸಿದ ಡಾಕ್ಟರ್ ಡಿ ಆನಂದ್ ಅವರಿಗೆ ಹಾಗೂ ಎಲ್ಲರ ವರುಣರು ಮತ್ತು ನಿಮ್ಮ ವಿನಯ್ ಅವರಿಗೆ ತಮ್ಮೆಲ್ಲರ ಒಂದು ಚಪ್ಪಾಳೆ ಬಗ್ಗೆ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ. ಹಾಗೆ ಅಂಬೇಡ್ಕರ್ನವರ ಚರ್ಚೆಗಳು ಶ್ರೀ ನಾಗರಾಜರ ಭೂಮಿಯವರಹಳ್ಳಿ, ಶ್ರೀ ಶಿವಯ್ಯ ಅವರು ಅರಕೆರೆ, ಶ್ರೀರಂಗಪಟ್ಟಣ, ಶ್ರೀ ಕುಮಾರಕುಂಪ ನಾಗಮಂಗಲ, ಶ್ರೀ ಚನ್ನಯ್ಯ ದಲಿತ ಮುಖಂಡರು, ಶ್ರೀ ಡಿ ಎಂ ಮೊದ್ದಯ್ಯ, DSS ಮುಖಂಡರು ಮಳವಳ್ಳಿ, ಶ್ರೀ ML ತುಳಸಿಧರ ಅವರು ಗಾಂಧಿನಗರ ಮಂಡ್ಯ, ಶ್ರೀ ಪ್ರಕಾಶ್ ಚಿಕ್ಕಬಾರನಹಳ್ಳಿ ಅವರು ಪಾಂಡವಪುರ ತಾಲೂಕು, ಶ್ರೀ ಆನಂದ್ ಕುಮಾರ್ ಚಿಕ್ಕಮಂಡ್ಯ, ಶ್ರೀ ಮೋರಯ್ಯ ಹುಡುಗಿಯರಹಳ್ಳಿ ಮಂಡ್ಯ ಜಿಲ್ಲೆ, ಶ್ರೀ ಶ್ರೀಧರ್ ಅವರು ನಗರಸಭೆಯ ಮಾಜಿ ಸದಸ್ಯರು, ಕಲಾವಿದರು ಮಂಡ್ಯ, ಮೇಲುಕೋಟೆ ಕ್ಷೇತ್ರ, ಹಾಗೆ ರೂಪಾ HG ಅವರು ಅಂಗನವಾಡಿ ಕಾರ್ಯಕರ್ತರಾಗಿ ದ್ವಿತೀಯ PUCಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿ ಉತ್ತೀರ್ಣರಾಗುತ್ತಾರೆ. ಅಂಗನವಾಡಿಯ ಕಾರ್ಯದ ಜೊತೆಗೆ ಅವರ ವಿದ್ಯಾಭ್ಯಾಸವನ್ನು ಅತ್ಯಂತ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.